ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ CTET 2012 ಮೇ ಅಲ್ಲಿ ನಡೆದಂತಹ ಎಕ್ಸಾಮ್ ಇದು. ಇದರಲ್ಲಿ ನಾನು ನಿಮಗೆ CDP ಪಾರ್ಟನ್ನು, ಇಟ್ ಮೀನ್ಸ್ ಪಾರ್ಟ್ 1 ನಾನು ನಿಮಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಟೋಟಲ್ 30 ಕ್ವಶನ್ಸ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಕಂಪ್ಲೀಟಾಗಿ ನೋಡಿ, ನೀವು ಇದನ್ನು ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಹಾಗೆ ಈಗ ಆಲ್ರೆಡಿ 2011 ಪೇಪರ್ನ ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿಯಾಗಿ ಚೇಂಜಸ್ ಇರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಇದ್ರ ಜೊತೆಗೆ 2014 ನೆಕ್ಸ್ಟ್ ಅಪ್ ಟು 2021ವರೆಗೂ ನಾವು ಎಲ್ಲ ಪೇಪರ್ಸ್ನ ಡಿಸ್ಕಸ್ ಮಾಡೋದ್ರಿಂದ ನಿಮಗೆ ಐಡಿಯಾಸ್ ಸಿಗ್ತಾ ಹೋಗುತ್ತೆ. ಸೊ ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಕ್ವಶನ್, ಸೋಷಿಯಲೈಸೇಷನ್ ಮೀನ್ಸ್. ಇತ್ತೀಚಿನ ದಿನದಲ್ಲಿ ನಾವು ಈಗ 2011 ಪೇಪರಲ್ಲೂ ನೋಡಿದ್ವಿ. ಸೋಷಿಯಲ್ ಆ್ಯಕ್ಟಿವಿಟೀಸ್ಗಳನ್ನು ನಾವು ಮಾಡ್ತೀವಿ, ಗ್ರೂಪ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಏನೇ ಓದಿದ್ರೂ ಸೊಸೈಟಿಗೆ ನಾವು ಕಂಪೇರ್ ಮಾಡ್ತೀವಿ, ಇದನ್ನೆಲ್ಲ ನೋಡ್ತಾ ಬಂದ್ವಿ. ಅದರಲ್ಲಿ ಸೋಷಿಯಲೈಸೇಷನ್ ಅಂತ ಹೇಳಿ ಬರ್ತಾ ಇದೆ. ಇಟ್ ಮೀನ್ಸ್ ಗ್ರೂಪಿಂಗ್ ಅಂತ ಹೇಳ್ಕೊಬೋದಾ, ಅಥವಾ ನಾವು ಇದನ್ನು ಸೊಸೈಟಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ಬೋದಾ, ಅಥವಾ ಜಸ್ಟ್ ಅಡ್ಜಸ್ಟಿಂಗ್ ಅಂತ ಹೇಳ್ಕೊಬೋದಾ? ಆಪ್ಷನ್ಸನ್ನು ನೋಡೋಣ. ಫಾಲೋಯಿಂಗ್ ದ ಸೋಷಿಯಲ್ ನಾರ್ಮ್ಸ್ ಸ್ಟ್ರಿಕ್ಟ್ಲಿ, no, this is not a socialization. Adjusting in society, revolting against social norms, understanding social diversity. ಸೋಷಿಯಲಲ್ಲಿ ಅಂತ ಸೊಸೈಟಿಯಲ್ಲಿರುವಂಥ ಡೈವರ್ಸಿಟಿನ ಇನ್ ಟರ್ಮ್ಸ್ ಆಫ್ ರಿಲಿಜನ್, ಇನ್ ಟರ್ಮ್ಸ್ ಆಫ್ ಜೆಂಡರ್, ಇನ್ ಟರ್ಮ್ಸ್ ಆಫ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್, ಇದನ್ನೆಲ್ಲ ನಾವು ನೋಡ್ತಾ ಹೋಗಬೇಕಾಗ್ತದ? ನೋ, ಇದರಲ್ಲಿ ಸೋಷಿಯಲೈಸೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಅಂತ ಅಂದರೆ ಇಟ್ ಈಸ್ ಅಡ್ಜಸ್ಟಿಂಗ್ ವಿತ್ ಅ ಸೊಸೈಟಿ. ಡನ್. ಥಾಟ್ ನಾಟ್ ಓನ್ಲಿ ಡಿಟರ್ಮೈನ್ಸ್ ಲ್ಯಾಂಗ್ವೇಜ್ ಬಟ್ ಆಲ್ಸೋ ಪ್ರಿಸೀಡ್ಸ್ ಇಟ್. ಇದನ್ನು ಹೇಳಿದವ್ರು ಯಾರು? ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಇದು ನಿಮಗೆ ಇನ್ನೂ ಸಹಿತ ಮುಂದಿನ ದಿನದಲ್ಲಿ ಹೆಚ್ಚು ಉಪಯೋಗ ಆಗುತ್ತೆ. ಇದರಲ್ಲಿ ನೀವು ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು ಅಂತ ಅಂದರೆ ಪಿಯಾಜೆಟ್ ಆ್ಯಂಡ್ ಕೋಲ್ಬರ್ಗ್, ಇವರಿಬ್ಬರಲ್ಲೇ ನಿಮಗೆ ಕನ್ಫ್ಯೂಷನ್ ಇರುತ್ತೆ ಡೆಫಿನೆಟ್ಲಿ. ಇವ್ರದ್ದು ಡಿಫ್ರೆನ್ಸನ್ನು ಓದ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ನೀವೇ ಮಾಡ್ಕೊಳ್ಳಿ, ಓದಿ. ಎರಡು ಥಿಯರಿನ ಒಂದೇ ದಿನ ಕೂತ್ಕೊಂಡು ಓದಿ, ಡಿಫ್ರೆನ್ಸನ್ನು ನೀವೇ ಕಲೆಕ್ಟ್ ಮಾಡಿ. ಡನ್. ನಾನು ಸಹಿತ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಫ್ ಯು ನೀಡ್ ಇಟ್. ಓಕೆ, ಈಗ ನೀವು ಇದರಲ್ಲಿ ಒಂದು ಸರಿಯಾದಂಥ ಉತ್ತರ, ದಟ್ ಈಸ್ ಪಿಯಾಜೆಟ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಇನ್ ರಿಲೇಷನ್ ಟು ಕಾನ್ಸೆಪ್ಟ್ ಫಾರ್ಮೇಷನ್ ಬೈ ದ ಚೈಲ್ಡ್? ಕಾನ್ಸೆಪ್ಟ್ ಫಾರ್ಮೇಷನ್ ಅಂಥೇಳಿ ನಾವು ಯಾವುದಕ್ಕೆ ಹೇಳ್ತೀವಿ? ದೇ ಆರ್ ಎಮೋಷ್ನಲಿ ಆರ್ಡರ್ಡ್, ನಾಟ್ ಎಟ್ ಆಲ್. ಹೈರಾರ್ಕಿಯಲಲ್ಲಿ ಇರೋದಿಲ್ವಾ? ಇಟ್ ಈಸ್ ನಾಟ್ ಇಂಡಿವಿಜುವಲ್, ನಾಟ್ ಎಟ್ ಆಲ್. ಯಾಕಂದರೆ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕಾನ್ಸೆಪ್ಟ್ ಅಟೈನ್ಮೆಂಟ್ ಅನ್ನೋದು. ಸೊ ಹಿಯರ್ ದೆರ್ ಈಸ್ ಎ ಸೆಟ್ ಆಫ್ ಪ್ಯಾಟ್ರನ್ ಫಾರ್ ಕಾನ್ಸೆಪ್ಟ್ ಡೆವಲಪ್ಮೆಂಟ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಮೋಸ್ಟ್ ಅಪ್ರೋಪ್ರಿಯೇಟ್ ಇನ್ ರಿಲೇಷನ್ ಟು ಅಡೋಲೆಸೆನ್ಸ್? ಲೆಟ್ಸ್ ಸಿ ದ ಆಪ್ಷನ್ಸ್. ಇನ್ಕ್ರೀಸ್ ಇನ್ ದ ಇನ್ಸಿಡೆನ್ಸ್ ಆಫ್ ಎಮೋಷನಲ್ ಅಪ್ಹೀವಲ್ಸ್, ಕೇರ್ಫ್ರೀ ನೇಚರ್ ಟುವರ್ಡ್ಸ್ ಸ್ಟಡೀಸ್, ನೋ ಇದಲ್ಲ. ಥಿಂಕಿಂಗ್ ಸ್ಟಾರ್ಟ್ ರಿಫ್ಲೆಕ್ಟಿಂಗ್ ಇನ್ ಕಾಂಕ್ರೀಟ್ ಆ್ಯಕ್ಷನ್ಸ್, ಅಂದರೆ ಸಿಟ್ಟಾಗಿ ಒಗಿಯೋದು ಅದೆಲ್ಲ ಮಾಡ್ತಾರೆ ಅಂತನ. ಅಬ್ರಪ್ಟ್ ಇನ್ಕ್ರೀಸ್ ಇನ್ ದ ಇಂಟೆಲಿಜೆನ್ಸ್ ಕೋಶಂಟ್, ಅಲ್ಲ. ಇಲ್ಲಿ ಅಡೋಲೆಸೆನ್ಸ್ ಟೈಮಲ್ಲಿ ಏನಾಗ್ತದೆ ಅಂತಂದರೆ ಪೇರೆಂಟ್ಸ್ ಆ್ಯಂಡ್ ಮಕ್ಕಳು ಇರ್ತಾರಲ್ಲ, ಅವ್ರ ಮಧ್ಯೆ ಏನಾಗುತ್ತೆ, ನಾವು ಸಾಕಿದ ಮಗನ ಅನ್ನೋ ಥರ ಪೇರೆಂಟ್ಸಿಗೆ ಅನಿಸುತ್ತೆ, ಮಕ್ಕಳಿಗೆ ನಮ್ಮಪ್ಪನ ಅನ್ನೋ ಸರ್. ಅಂದರೆ ಫುಲ್ಲಿ ಅವರು ಹೇಳಿದ್ದಕ್ಕೆಲ್ಲ ವಿರುದ್ಧವಾಗಿ ಥಿಂಕ್ ಮಾಡೋ ಒಂದು ಏಜ್, ಅಕ್ಸೆಪ್ಟ್ ಮಾಡದಿರೋವಂಥ ಏಜ್. ಥಿಂಕಿಂಗ್ ಡಿಫ್ರೆಂಟ್ ಆಗಿರುತ್ತೆ ಮೋರ್ಲಿ. ಅಂದರೆ ನಾವು ಹಾಗಂತ ನೆಗೆಟಿವ್ ಅಂತಲೇ ಹೇಳೋಕ್ಕಾಗಲ್ಲ, ಜಸ್ಟ್ ಅವರ ಒಂದು ಎಮೋಷ್ನಲ್ ಅಪ್ಹೀವಲ್ಸಲ್ಲಿ ಏನಾಗ್ತದೆ, ಇನ್ಕ್ರೀಸಸ್ ಆಗ್ತಾನೆ ಇರುತ್ತೆ. ಇನ್ಸಿಡೆನ್ಸಸ್ಗಳಲ್ಲಿ ಏನಾಗ್ತದೆ, ಫುಲ್ಲಿ ಅಪೋಸಿಷನ್ ಬರುತ್ತೆ ಆ ಟೈಮಲ್ಲಿ. ಅದನ್ನು ನಾವು ಹೇಳ್ಕೋಬಹುದು. ಫಿಫ್ತ್ ಕ್ವಶನಲ್ಲಿ ಏನು ಕೇಳ್ತಿದ್ದಾರೆ ಅಂತ ಅಂದರೆ, ವಾಟ್ ಈಸ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿಸ್ ಎಮೋಷ್ನಲಿ ಮೋಟಿವೇಟೆಡ್ ಚಿಲ್ಡ್ರನ್? ಓವರ್ ರಿಯಾಕ್ಟಿವ್ ನೇಚರ್. ಅವಾಗ ಎಲ್ಲಿ ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿರ್ತಾರೆ ಅವರು? ಎಮೋಷ್ನಲಿ ಬ್ಯಾಲೆನ್ಸ್ಡ್ ಅನ್ನೋ ಒಂದು ವರ್ಡ್ ಬಂದಿದ್ರೂ ನೀವು ತಗೋಬೋದು. ಬ್ಯಾಲೆನ್ಸ್ಡ್ ವೇ ಆಫ್ ಪ್ರೆಸೆಂಟಿಂಗ್ ದೇರ್ ವ್ಯೂ ಪಾಯಿಂಟ್, ಡೆಫಿನೆಟ್ಲಿ ಕರೆಕ್ಟ್ ಆಗುತ್ತೆ. ಇಲ್ಲಿ ಸರಿಯಾದಂಥ ಉತ್ತರ ಅದೇನೆ. ಆ್ಯನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಆಫ್ ಮೆಂಟಲ್ ಡೆವಲಪ್ಮೆಂಟ್ ಆರ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಹೇಳ್ತೀವಲ್ಲ, ಪಿಯಾಜೆಟ್ ಅವ್ರದ್ದೇನೆ. ಲಾಸ್ಟ್ ಸ್ಟೇಜಲ್ಲಿ ನೀವು ಅಬ್ಸ್ಟ್ರಾಕ್ಟ್ ಥಿಂಕಿಂಗನ್ನು ಮಾತ್ರ ನೋಡೋಕ್ಕೆ ಸಾಧ್ಯ. ಕಾಂಕ್ರೀಟ್, ಸೋಷಿಯಲ್, ಈಗೋಸೆಂಟ್ರಿಕ್, ಇದೆಲ್ಲನೂ 3 ಸ್ಟೇಜಸಲ್ಲೇ ಮುಗ್ದು ಹೋಗ್ಬಿಡುತ್ತೆ ಡೆಫಿನೆಟ್ಲಿ. ಸೆವೆಂತ್ ಆಪ್ಷನ್ ನೋಡ್ತಾ ಇದ್ದಾರೆ, ರೀಇನ್ಫೋರ್ಸ್ಮೆಂಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ದಟ್ ಈಸ್ ಸ್ಕಿನ್ನರ್. ಓಕೆ, ಈ ಕ್ವಶನ್ ಸಹಿತ ರಿಪೀಟ್ ಆಗುತ್ತೆ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ವಿಷಯಗಳನ್ನು ತಿಳಿಸ್ಕೊಡೋದಕ್ಕೆ ಡೆಫಿನೆಟ್ಲಿ ವಿಡಿಯೋಸ್ಗಳನ್ನು ಮಾಡ್ತೀನಿ. ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ದ ಎಫೆಕ್ಟಿವ್ ಟೀಚಿಂಗ್ ಪ್ರೋಸೆಸ್ ಈಸ್ ಯಾವುದು? ಮಾಸ್ಟ್ರಿ ಅಂತೂ ಅಲ್ಲ, ಟೀಚರ್ ಸ್ಟೂಡೆಂಟ್ ಡೈಲಾಗ್ ಅಂತೂ ಅಲ್ಲ, ಟೈಮ್ಲಿ ಕಂಪ್ಲೀಷನ್ ಆಫ್ ದ ಸಿಲೆಬಸ್ಸು ಅಲ್ಲ. ಸೊ ಅಲ್ಲಿಗೆ ಹಾಗಿದ್ರೆ ಓಕೆ, ಟೈಮ್ಲಿ ಕಂಪ್ಲೀಷನ್ ಆಫ್ ದ ಸಿಲೆಬಿ
ಪಂಕ್ಚುಯಾಲಿಟಿ ಎಕ್ಸಿಬಿಟೆಡ್ ವಿತ್ ದ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ಅಂತೂ ಅಲ್ವೇ ಅಲ್ವಾ. ನೋಡಿದ್ರೆ ಇಲ್ಲಿ ಆ್ಯಕ್ಚುಲಿ ಯಾವುದೂ ಅಲ್ಲ ಅನ್ನೋ ಥರನೇ ಇದೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅಂದರೆ ಎಫೆಕ್ಟಿವ್ ಟೀಚಿಂಗ್ ಪ್ರೋಸೆಸ್ಸಲ್ಲಿ then I will go with this option 4, timely completion of syllabi, and this is as it is present in the answer key. Okay, sometimes ಇದು ನಮ್ಮ ವ್ಯೂ ಪಾಯಿಂಟಲ್ಲಿ ನೋಡೋದಕ್ಕಿಂತನೂ ಇವರು ಇವ್ಯಾಲ್ಯುಯೇಟರ್ ಅವ್ರ ಕ್ವಶನ್ ಪೇಪರ್ ಪ್ರಿಪರೇಷನ್ ಮಾಡಿರ್ತಾರಲ್ಲ ಅವರ ಈ ಒಂದು ವ್ಯೂ ಪಾಯಿಂಟ್ ಹೇಗಿರುತ್ತೆ ನಾವು ಹೇಳೋಕ್ಕಾಗಲ್ಲ. ಸೊ ಹಿಯರ್ ದ ಆನ್ಸರ್ ಈಸ್ ಫೋರ್ತ್ ಆಪ್ಷನ್. ಆ್ಯಂಡ್ ದ 9th ಕ್ವಶನ್ ಈಸ್ ದ ಬೆಸ್ಟ್ ವೇ ಟು ಇನ್ಕಲ್ಕೇಟ್ ಮಾರಲ್ ವ್ಯಾಲ್ಯೂಸ್ ಇನ್ ದ ಚಿಲ್ಡ್ರನ್ ಈಸ್. ಇದು ಸಹಿತ ನನಗಷ್ಟು ಸ್ಯಾಟಿಸ್ಫೈ ಅಂತ ಅನಿಸೋಲ್ಲ. ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳಿ ಇದೆ. ಹೇಗೆ ನಾವಿಲ್ಲಿ ಇದನ್ನು ಒಪ್ಕೋಬಹುದು ಅಂತ ಅಂದರೆ ಡೆಮಾನ್ಸ್ಟ್ರೇಷನ್ ಆಫ್ ದ ಮಾರಲ್ ವ್ಯಾಲ್ಯೂಸ್ ಬೈ ಟೀಚರ್ಸ್ ಆ್ಯಂಡ್ ಎಲ್ಡರ್ಸ್ ಅಂತ ಅಂದರೆ ಇತ್ತೀಚಿನ ದಿನದಲ್ಲಿ ಎಲ್ಡರ್ಸ್ ಎಲ್ಲರಿಗೂ ಒಂದು ರೆಸ್ಪೆಕ್ಟ್ ಅನ್ನೋದು ಕಡಿಮೆ ಆಗ್ತಿದೆ. ಆ್ಯಸ್ ಇಟ್ ಈಸ್ ಎಲ್ಲ ಕಡೆನೂ ಸಹಿತ ಮನಿ ಆ್ಯಂಡ್ ಓನ್ಲಿ ವಿತ್ ಇದು ಈಗ ಫ್ರಾಡ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಕೊಲೆ ಸುಲಿಗೆ ಇವೆಲ್ಲ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ದುಡ್ಡು ಇಷ್ಟೇ ಇದೆ. ಹಾಗಾಗಿ ಮಾರಲ್ ವ್ಯಾಲ್ಯೂಸ್ಗಳನ್ನು ನಾವು ಫ್ರಮ್ ಟೀಚರ್ಸ್ ಆ್ಯಂಡ್ ಎಲ್ಡರ್ಸ್ ಇವರಿಂದ ನಾವು ತಿಳಿಸ್ಕೊಡ್ಬೇಕಾಗ್ತದೆ. ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಈಸ್ ಅ ಬೇಸಿಸ್ ಫಾರ್ ದ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಅಂತ ಅಂದರೆ ಡೆಫಿನೆಟ್ಲಿ ಇಟ್ ಇಸ್ ರೈಟ್ ಆಫ್ ಎಜುಕೇಷನ್, ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ 2009. ಇದ್ರ ಬಗ್ಗೆನೂ ಸಹಿತ ನಾನು ತುಂಬಾ MCQsಗಳನ್ನು ನನ್ನ ಹತ್ರ ಇದೆ. ನಾನು ಅದನ್ನು ನಿಮಗೆ ಯೂಸ್ ಮಾಡಿಕೊಡ್ತೀನಿ. ಯಾಕಂದರೆ ಇತ್ತೀಚಿನ ದಿನದಲ್ಲಿ ಬಂದಂತಹ ಈ NP 2020 ಬೇಸಿಸ್ ಮೇಲೆ ಇವೆಲ್ಲ ಲಿಂಕ್ ಅಲ್ವಾ, ಹಾಗಾಗಿ ತಿಳಿಸ್ಕೊಡ್ತೀನಿ. ಡೋಂಟ್ ವಾರಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಲೀಸ್ಟ್ ಇಂಪಾರ್ಟೆಂಟ್ ಇನ್ ದ ಪ್ರೋಸೆಸ್ ಆಫ್ ಥಿಂಕಿಂಗ್? ಯಾವುದು? ಕ್ಯಾನ್ ಯು ಗೆಸ್? ಇದಕ್ಕೆ ಆನ್ಸರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಟ್ರೈ ಮಾಡಿ. ಟ್ರೈ ಯುವರ್ ಓನ್. ಓಕೆ. ದ ಮೇಜರ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಟೀಚರ್ ಈಸ್ ಟು ಲೆಸನ್ ಪ್ಲ್ಯಾನ್ ಪ್ರಿಪೇರ್ ಮಾಡೋದಂತೂ ಅಲ್ವೇ ಅಲ್ಲ. ಮೆನಿ ಆ್ಯಕ್ಟಿವಿಟೀಸ್ಗಳನ್ನು ಆರ್ಗನೈಸ್ ಮಾಡೋದು ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಮೇ ಬಿ ಒಂದು ಸ್ವಲ್ಪ ಇಟ್ಕೊಂಡಿರೋಣ. ಸ್ಟ್ರಿಕ್ಟ್ ಡಿಸಿಪ್ಲಿನ್ ಮೇಂಟೈನ್ ಮಾಡೋದು ನಾಟ್ ಎಟ್ ಆಲ್. ಫ್ಲೆಕ್ಸಿಬಲ್ ಇರಬೇಕು ಟೀಚರ್ಸ್. ಪ್ರೊವೈಡ್ ಲರ್ನಿಂಗ್ ಆಪರ್ಚುನಿಟೀಸ್ ಆ್ಯಸ್ ಪರ್ ದ ಡಿಫ್ರೆಂಟ್ ಲರ್ನಿಂಗ್ ಸ್ಟೈಲ್ ಆಫ್ ದ ಸ್ಟೂಡೆಂಟ್ಸ್. ಮೋರ್ ಅಪ್ರೋಪ್ರಿಯೇಟ್ ಆನ್ಸರ್ ಹಿಯರ್, ಫೋರ್ತ್ ಆಪ್ಷನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್ ಇನ್ ದ ಪ್ರೋಸೆಸ್ ಆಫ್ ಲರ್ನಿಂಗ್? ಹೆರಿಡಿಟಿ ನಾಟ್ ಎಟ್ ಆಲ್. ಎಕ್ಸಾಮಿನೇಷನ್ ರಿಸಲ್ಟ್ ನೋ. Economic condition of the child? No. Definitely B is the answer. The most appropriate way of explaining the topic purification of water is by. ಯಾವುದು appropriate way of explaining? Demonstration? No. ಅಂದರೆ ಅಲ್ಲಿ ಚಾರ್ಟ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ತಪ್ಪಾಗುತ್ತೆ. ಆಸ್ಕಿಂಗ್ ದ ಸ್ಟೂಡೆಂಟ್ಸ್ ಟು ಮೇಕ್ ಎ ಮಾಡೆಲ್ ಮೇ ಬಿ ಇರಬಹುದು, ಯಾಕಂದರೆ ಅಲ್ಲಿ ಮಗು ಮಾಡಿ ಕಲಿತಾನಲ್ಲ. ಟೇಕಿಂಗ್ ಸ್ಟೂಡೆಂಟ್ಸ್ ಟು ದ ಪ್ಲ್ಯಾಂಟ್ ವೇರ್ ದ ವಾಟರ್ ಈಸ್ ಪ್ಯೂರಿಫೈಡ್. ಪರ್ಫೆಕ್ಟ್ ಆನ್ಸರ್, ಯಾಕಂದರೆ ಅಲ್ಲಿ ಹೋಗಿ ನಿಜವಾಗ್ಲೂ ಮಾಡೋದನ್ನು ಕಲಿತಾನಲ್ಲ, ದಟ್ ಈಸ್ ಪರ್ಫೆಕ್ಟ್. ದ ಮೋಸ್ಟ್ ಅಪ್ರೋಪ್ರಿಯೇಟ್ ಲಾಜಿಕಲ್ ಪ್ರಿಡಿಕೇಟ್ ಫಾರ್ ದ ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಶುಡ್ ಬಿ. ಏನಾಗಬಹುದು ಇಲ್ಲಿ? ಅಸೆಸಿಂಗ್ ಮೋರ್ ದ್ಯಾನ್ ಒನ್ ಆಸ್ಪೆಕ್ಟ್ ಆಫ್ ಲರ್ನಿಂಗ್? ಎಸ್, ಹೌದು. ಮ್ಯಾಕ್ಸಿಮೈಸ್ ದ ಅಸೆಸ್ಮೆಂಟ್ ಆಪರ್ಚುನಿಟಿ? ನೋ. ಅಸೆಸ್ಮೆಂಟ್ ಮಾಡೋದೊಂದು ಉದ್ದೇಶ ಅಲ್ವೇ ಅಲ್ವಲ್ಲ. ಪ್ರೊಮೋಟ್ ಅಂದರೆ ಅವ್ರು ಹೇಳ್ತಾ ಇರೋದು ಇಲ್ಲಿ FA, FA1, FA2, FA3 ಆ ಥರ ಇದಕ್ಕೆ FA4 ಟೈಮ್ಸ್ ಬರುತ್ತೆ, SA1, SA2 ಬರುತ್ತೆ. ಸೊ ಆ ಥರ ಅವರು ಅಸೆಸ್ಮೆಂಟ್ ಆಪರ್ಚುನಿಟಿ ಹೆಚ್ಚು ಮಾಡ್ದಂಗೆ ಆಗುತ್ತಾ ಅಂತ ಹೇಳ್ತಾ ಇದ್ದಾರೆ. ನೋ, ತಪ್ಪದು. ಪ್ರೊಮೋಟಿಂಗ್ ದ ಹೋಲಿಸ್ಟಿಕ್ ನೇಚರ್ ಆಫ್ ದ ಹ್ಯೂಮನ್ ಪರ್ಸ್ನಾಲಿಟಿ. ಹೋಲಿಸ್ಟಿಕ್ ಅನ್ನೋ ಒಂದು ಪದದಿಂದ ನೀವು ಡೈವರ್ಟ್ ಆಗಬಹುದು, ಬಟ್ ಇಲ್ಲಿ ಹ್ಯೂಮನ್ ಪರ್ಸ್ನಾಲಿಟಿ ಸಮಥಿಂಗ್ ಏನೇನೋ ಇಲ್ಲಿ ಕನ್ಫ್ಯೂಷನ್ ಮಾಡ್ತಿದ್ದಾರೆ. ಇಲ್ಲಿ ಕಲಿಕೆಗೆ ರಿಲೇಟೆಡ್ ಆಗಿರುವಂಥದ್ದು. ಪರ್ಫೆಕ್ಟ್ ಆನ್ಸರ್ ಅಂದರೆ ಅಸೆಸಿಂಗ್ ಮೋರ್ ದ್ಯಾನ್ ಒನ್ ಆಸ್ಪೆಕ್ಟ್ ಆಫ್ ಲರ್ನಿಂಗ್. ಎ ಟೀಚರ್ ಯೂಸಸ್ ಎ ಡೈಸ್ ಲೇಬಲ್ಡ್ ಡಿಸ್ಕ್ರೈಬ್. ಒಂದು ಕಡೆ ಒಂದು ಡೈಸ್ ಇದೆ, ಈ ಕ್ಯೂಬ್ ನಾವು ಇವಾಗ ಹಾವು ಏಣಿ ಆಟ ಆಡುವಾಗ ಡೈಸ್ ಯೂಸ್ ಮಾಡ್ತೀವಲ್ಲ, ಆ ಥರದ್ದು ಯೂಸ್ ಮಾಡ್ತಿದ್ದಾರೆ. ಅದರಲ್ಲಿ ಒಂದು ಸೈಡು ಪ್ರಿಡಿಕ್ಟ್, ಎಕ್ಸ್ಪ್ಲೈನ್, ಸಮರೈಸ್, ಡಿಕನ್ಸ್ಟ್ರಕ್ಟ್, ಇನ್ನೊಂದು ಕಡೆ ಇವ್ಯಾಲ್ಯುಯೇಟ್ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಈಗ ಇದರಲ್ಲಿ ಈಚ್ ಟೈಮ್ ಆಫ್ಟರ್ ಎ ಟಾಪಿಕ್ ಈಸ್ ಕಂಪ್ಲೀಟೆಡ್, ಒಂದೊಂದು ಟಾಪಿಕ್ ಆಗ್ತಿದ್ದಂಗೆ ಡೈಸನ್ನು ಹಾಕ್ತಿದ್ದಾರೆ. ಹಾಕಿ ಅದರಲ್ಲಿ ಬಂದದ್ದನ್ನು ಅವರು ಚೂಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡಬೇಕಿತ್ತು, ಟೀಚರ್ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ಸೊ ಇಲ್ಲಿ ಟೀಚರ್ ಮಾಡ್ತಿರೋದೇನು? ಕಂಡಕ್ಟಿಂಗ್ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್, FA ಕಂಡಕ್ಟ್ ಮಾಡ್ತಿದ್ದಾರೆ. ಥಾಟ್ಸ್ ಆಫ್ ದ ಸ್ಟೂಡೆಂಟ್ಸನ್ನು ಪ್ರೊವೋಕ್ ಮಾಡ್ತಾ ಇದ್ದಾರೆ. ಅವರ ಥಾಟ್ ಪ್ರೋಸೆಸ್ ಆಫ್ ದ ಸ್ಟೂಡೆಂಟ್ಸನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ. ಅವರು ಇವಾಗ ಅವ್ರದ್ರಲ್ಲಿ ಕನ್ಸ್ಟ್ರಕ್ಷನ್ ಆಫ್ ನಾಲೆಡ್ಜ್ ಆಗ್ತಿರುತ್ತೆ, ಅದನ್ನು ಅವ್ರು ಡೈವರ್ಟ್ ಮಾಡ್ತಿದ್ದಾರೆ. ಲೆಸನನ್ನು ಫಿನಿಷ್ ಮಾಡೋದನ್ನು ಅವರು ಡಿಫ್ರೆಂಟ್ ಸ್ಟೈಲಲ್ಲಿ ಅಟೆಂಪ್ಟ್ ಮಾಡ್ತಿದ್ದಾರೆ. ಲಾಸ್ಟ್ 2 ಆಪ್ಷನ್ಸ್ ಅಂತೂ ಡೆಫಿನೆಟ್ಲಿ ಅಲ್ಲ ಅಂತ ನೀವು ಹೇಳ್ಕೋಬಹುದು. ಇನ್ನು ಥಾಟ್ಸ್ ಆಫ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಕಂಡಕ್ಟಿಂಗ್ FAಯಲ್ಲಿ ನಿಮಗೆ ಕನ್ಫ್ಯೂಷನ್ ಇರಬಹುದು. ಬಟ್ ಪರ್ಫೆಕ್ಟ್ ಅಂತ ಅಂದರೆ ಇದನ್ನು ನೀವು ಡೈಸ್ ಅದು ಇದೆಲ್ಲ ನಿಮಗೆ ಕನ್ಫ್ಯೂಷನ್ ಮಾಡ್ತಾ ಇರೋದು.
ಜಸ್ಟ್ ಫೋಕಸ್ ಆನ್ ದ ಮೇನ್ ಥೀಮ್. ಟೀಚರ್ ಏನು ಮಾಡ್ತಾರೆ, ಪಾಠ ಒಂದು ಟಾಪಿಕ್ ಕಂಪ್ಲೀಟ್ ಆದಮೇಲೆ ಕ್ವಶನ್ಸನ್ನು ಕೇಳ್ತಾಯಿದ್ದಾರೆ. ಪಾಠ ಅಲ್ಲ, ಟಾಪಿಕ್ ಕಂಟೆಂಟ್ ಕಂಪ್ಲೀಟ್ ಆದಮೇಲೆ. ಸೊ ಡೆಫಿನೆಟ್ಲಿ ಇಟ್ ಈಸ್ ಅ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್. ವಿಚ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಟೀಚರ್ ಈಸ್ ಲೀಸ್ಟ್, ಫೋಕಸ್ ದ ವರ್ಡ್ ಲೀಸ್ಟ್, ಕಡಿಮೆ. ಸೆನ್ಸಿಟಿವಿಟಿ ಟುವರ್ಡ್ಸ್ ದ ಸ್ಟೂಡೆಂಟ್, ಓಕೆ ಇರಲೇಬೇಕು ಆ್ಯಕ್ಚುಲಿ, ಬಟ್ ಇಟ್ ಈಸ್ ಇಂಪಾರ್ಟೆಂಟ್. ಪೇಷನ್ಸ್ ಆ್ಯಂಡ್ ಅಫೆಕ್ಷನ್ ಫಾರ್ ದ ಸ್ಟೂಡೆಂಟ್ಸ್ ಇರಲೇಬೇಕು. ನಾಲೆಜ್ ರಿಗಾರ್ಡಿಂಗ್ ಡಿಸಬಿಲಿಟಿ ಆಫ್ ದ ಸ್ಟೂಡೆಂಟ್ಸ್ ಇದು ಸಹಿತ ಇರಲೇಬೇಕು. ಸೋಷಿಯಲ್ ಎಕನಾಮಿಕ್ ಸ್ಟೇಟಸ್, ಅವ್ರು ಯಾವ ಮನೆತನ ಇದ್ದ ಬಂದ್ರೇನೋ, ಎಷ್ಟು ದುಡ್ಡಿದ್ರೇನೋ, ಏನು ಮಾಡೋಕ್ಕಾಗುತ್ತೆ, ಅದನ್ನೆಲ್ಲ ಟೀಚರ್ಸ್ಗಳಿಗೆ ಗಮನ ಬೇಡ. ಅದು ಡ್ಯಾಶ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಪರ್ಸ್ನಾಲಿಟಿ. ಹೆರಿಡಿಟಿ, ಎನ್ವಿರಾನ್ಮೆಂಟ್. ಹೆರಿಡಿಟಿ ಅಷ್ಟೇನಾ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ, ಅವ್ರ ಎನ್ವಿರಾನ್ಮೆಂಟನ್ನು ಕೊಟ್ಟರು ಬರುತ್ತಾ? ಎರಡೂ ಸಹಿತ ಇಂಪಾರ್ಟೆಂಟ್. ದ ಬ್ಲ್ಯಾಂಡ್ ಆಫ್ ಹೆರಿಡಿಟಿ ಆ್ಯಂಡ್ ಆ್ಯಸ್ ವೆಲ್ ಆಸ್ ದಿಸ್ ಎನ್ವಿರಾನ್ಮೆಂಟ್. ಮೋಹಿತ್ ಲೈಕ್ಸ್ ಟು ಟೀಚ್ ಚಿಲ್ಡ್ರನ್. ಒಬ್ಬ ಟೀಚರ್ ಇದ್ದಾರೆ ಮೋಹಿತ್ ಅಂತ ಹೇಳಿ, ಅವರು ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಫಾರ್ B.Edಗೂ ಸಹಿತ ಹಾರ್ಡ್ ಪ್ರಿಪ್ರೇಷನ್ ನಡೆಸ್ತಾ ಇದ್ದಾರೆ. ಹೀ ಈಸ್ ಇಂಟ್ರೆನ್ಸಿಕಲಿ ಆರ್ ಎಕ್ಸ್ಟ್ರೆನ್ಸಿಕಲಿ ಆರ್ ಆ್ಯಕ್ಟಿವ್ಲಿ ಆರ್ ಇಂಟೆಲೆಕ್ಚುಲಿ ಮೋಟಿವೇಟೆಡ್. ಯಾವುದು? ಇಂಟ್ರೆನ್ಸಿಕಲಿ ಮೋಟಿವೇಟೆಡ್ ಆಗಿರ್ತಾರೆ. ಲಾಜಿಕಲ್ ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸ್ ಈಸ್ ಅಸೋಸಿಯೇಟೆಡ್ ವಿತ್ 2 ಫ್ಯಾಕ್ಟರ್ ಥಿಯರಿಲಿ ಹೇಳಿದಾರ, ಗ್ರೂಪ್ ಫ್ಯಾಕ್ಟರ, ಹೈರಾರ್ಕಿಯಲ್ ಥಿಯರಿನ, ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿಲಿ ಹೇಳಿದಾರ. ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ. ಇದೇ ಥರನೇ ಇರುತ್ತೆ CTET ಪೇಪರ್, ಕಷ್ಟ ಇರೋದಿಲ್ಲ, ಓದ್ಕೊಳ್ಳಿ, ತುಂಬ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ, ಯು ಗೆಟ್ ದ ಎಬಿಲಿಟಿ. ಓಕೆ, ಆ್ಯಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಎಂಫಾಸಿಸೈಸ್ ಅಂದರೆ ಯಾವುದ್ರ ಕಡೆ ಒತ್ತನ್ನು ಕೊಡುತ್ತೆ? ಇಲ್ಲಿ ಡಿಸಿಪ್ಲಿನ್ಡ್ ಕ್ಲಾಸ್ ಅಂತನಾ, ಕಂಪ್ಲೀಷನ್ ಆಫ್ ಆ್ಯಕ್ಟಿವಿಟಿ ಆಗಬೇಕಾ ಕರೆಕ್ಟ್ ಟೈಮಿಗೆ, ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ದ ಆಲ್ ದ ಸ್ಟೂಡೆಂಟ್ಸ್, ಪರ್ಫೆಕ್ಟ್ ಆನ್ಸರ್. ಈ ಟೀಚರ್ ಟುಕ್ ಹರ್ ಕ್ಲಾಸ್ ಆನ್ ದ ಎಜುಕೇಷ್ನಲ್ ಟ್ರಿಪ್. ಕರ್ಕೊಂಡು ಹೋಗಿದ್ದಾರೆ, ಏನಕ್ಕೆ ಕರ್ಕೊಂಡು ಹೋಗಿದ್ದಾರೆ? ಸ್ವಲ್ಪ ಬ್ರೇಕ್ ಕೊಡೋಣ, ಮಕ್ಕಳಿಗೆ ಹೊರಗಡೆ ಕರ್ಕೊಂಡು ಹೋಗೋಣ ಅಂತನಾ, ಅಥವಾ ಡೈರೆಕ್ಟ್ ಅಬ್ಸರ್ವೇಷನ್ ಕೊಡೋಣ, ಒಂದು ಆಪರ್ಚುನಿಟಿ ಕೊಡೋಣ ಅಂತನಾ? ಆ್ಯಕ್ಟಿವಿಟಿ ಸ್ಪೆಸಿಫೈಡ್ ಇನ್ ದ ಸ್ಕೂಲ್ ಕ್ಯಾಲೆಂಡರಲ್ಲಿ ಇದೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಎಂಟರ್ಟೈನ್ಮೆಂಟ್ ಟು ದ ಚಿಲ್ಡ್ರನ್, ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಇರಲಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಡೈರೆಕ್ಟ್ ಎಕ್ಸ್ಪೀರಿಯನ್ಸನ್ನು ಕೊಡೋದಕ್ಕೋಸ್ಕರ ಮಕ್ಕಳಿಗೆ ಕರ್ಕೊಂಡು ಹೋಗಿರೋಂಥದ್ದು. ಈಗ ಇನ್ನು 23 ಕ್ವಶನಲ್ಲಿದೆ ನೋಡಿ. 3 ಜನ ಪೋಲಿಯೋ ಅಫೆಕ್ಟೆಡ್ ಚಿಲ್ಡ್ರನ್ಸ್ ಇದ್ದಾರೆ ಕ್ಲಾಸಲ್ಲಿ. ಈಗ ಒಂದು ಗೇಮನ್ನು ಇವಾಗ ಫೀಲ್ಡಲ್ಲಿ ಕರ್ಕೊಂಡು ಹೋಗಿ ಆಡಿಸ್ಬೇಕು ಅಂತಿದ್ದಾಗ ನಾವು ಹೇಗೆ ಅಲ್ಲಿ ಸಿಚುವೇಶನ್ ಇರಬೇಕು, ಹೇಗಿರಬೇಕು ಅಂಥೇಳಿ ನೋಡೋಣ. ಅವರನ್ನು ಒಂದು ಕಡೆ ಮೂಲಲ್ಲಿ ಕೂರಿಸಿ ಉಳಿದವ್ರಿಗೆಲ್ಲ ಆಟ ಆಡೋಕ್ಕೆ ಬಿಡಬೇಕಾ? ಎಂಕರೇಜ್ ಟು ಟೇಕ್ ಪಾರ್ಟ್ ಇನ್ ದ ಗೇಮ್ಸ್ ಅಪ್ರೋಪ್ರಿಯೇಟ್ ಫಾರ್ ದೆಮ್ ವಿತ್ ದ ಅದರ್. ಅವ್ರಿಗೆ ಆಟ ಆಡೋಕ್ಕೆ ಸ್ವಲ್ಪ ಎನ್ಕರೇಜ್ಮೆಂಟ್ ಕೊಡಬೇಕಾ? ಓನ್ಲಿ ಇನ್ ದ ಇಂಡೋರ್ ಗೇಮ್ಸಲ್ಲಿ ಮಾತ್ರ ನೀವು ಆಟಾಡಿ ಅಂತೇಳಿ ಅವ್ರಿಗೆ ಫೋರ್ಸ್ ಮಾಡಬೇಕಾ? ಅವ್ರು ಫೋರ್ಸ್ ಟು ಪ್ಲೇ ವಿತ್ ಆಲ್ ದ ಸ್ಟೂಡೆಂಟ್ಸ್ ಆಫ್ ದ. ನಿನಗೆ ಅದೆಲ್ಲ ಗೊತ್ತಿಲ್ಲ, ನೀನು ಪೋಲಿಯೋ ಅಫೆಕ್ಟೆಡಾ, ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ಎಲ್ಲ ಮಕ್ಕಳ ಜೊತೆಗೆ ಆಟ ಆಡೋಕ್ಕೆ ಬಿಟ್ಟಿದ್ದೀನಿ, ಆಟ ಆಡಬೇಕಷ್ಟೇ, ಹಾಗೆ ಫೋರ್ಸ್ ಮಾಡಬೇಕಾ? ನೋ. ಪರ್ಫೆಕ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಇಸ್ ಟು. ಎಕ್ಸೆಪ್ಟ್ ಮಾಡ್ತೀರಲ್ವಾ? ಕೋಲ್ಬರ್ಗ್ ಪ್ರಕಾರ ಚಿಲ್ಡ್ರನ್ ಅಪ್ರೋಚ್ ಥಿಂಕಿಂಗ್ ಅಬೌಟ್ ರೈಟ್ ಆ್ಯಂಡ್ ರಾಂಗ್. ಇವ್ರು ಹೇಳ್ತಾರೆ ಮಾರಲ್ ಡೆವಲಪ್ಮೆಂಟ್ ಥಿಯರಿಲಿ ಹೇಳ್ತಾರೆ. ಸಾರಿ, ನಾನಲ್ಲಿ ಏನಾದರೂ ಕೋಲ್ಬರ್ಗ್, ವೈಗಾಟ್ಸ್ಕಿ ಆ್ಯಂಡ್ ಪಿಯಾಜೆಟ್ ನೀವು ನಾನಲ್ಲಿ ಏನಾದರೂ ಮಿಸ್ ಮಾಡಿರಬಹುದು ಅನಿಸುತ್ತೆ. ಓಕೆ, ನಾನು ಅದನ್ನು ರೆಕಾರ್ಡಿಂಗನ್ನು ಮತ್ತೊಂದು ಸರಿ ಕೇಳ್ತೀನಲ್ಲ ಅವಾಗ ಚೆಕ್ ಮಾಡ್ತೀನಿ, ಯಾಕೋ ಈಗ ಅನಿಸ್ತಿದೆ. ಕೋಲ್ಬರ್ಗ್ ಅವರು ಏನು ಮಾಡ್ತಾರೆ, 3 ಸ್ಟೇಜಸನ್ನು ಕೊಡ್ತಾರೆ. ಅದರಲ್ಲಿ ಮತ್ತೆ ಲೆವೆಲ್ಸ್ ಅಂತ ಹೇಳಿ 2 to 2 ಲೆವೆಲ್ಸ್ ಕೊಡ್ತಾರಲ್ಲ. ಇದರಲ್ಲಿ ನೀವೇನು ತಿಳ್ಕೊಳ್ಬೋದು ಅಂತಂದರೆ, ಮಕ್ಕಳಲ್ಲಿ ಮಾರಲ್ ಥಿಂಕಿಂಗ್ ಎಬಿಲಿಟಿ ಅವ್ರ ಮೊರಾಲಿಟಿ ಅಂತ ಏನು ಹೇಳ್ತೀವಲ್ಲ, ಅದು ಡಿಫ್ರೆಂಟ್ ಆಗಿರುತ್ತೆ ಅಟ್ ಡಿಫ್ರೆಂಟ್ ಸ್ಟೇಜಸ್. ಚೇಂಜಸ್ ಆಗ್ತಾ ಇದೆಯಲ್ಲ ಪ್ರತಿ ಸ್ಟೇಜಲ್ಲೂ. ಹಾಗಾಗಿ ದಿಸ್ ಈಸ್ ಪರ್ಫೆಕ್ಟ್, ನೀವು ಯೋಚನೆ ಮಾಡೋದೇ ಬೇಡ. ಎಮೋಷ್ನಲ್ ಕ್ಯಾಥಾರಿಸಿಸ್ ಹಂಗಂದ್ರೆ ಏನು? ಸಪ್ರೇಷನ್ ಆಫ್ ಎಮೋಷನ್ಸ್ಗಳನ್ನು ನಾವು ತುಳಿದು ಹಾಕೋದು, ಅದನ್ನು ಕಡಿಮೆ ಮಾಡ್ಕೊಳ್ಳೋದು ಅನ್ನೋದಕ್ಕಿಂತ ತುಳಿದು ಹಾಕೋದನ್ನು ನಾವು ಒತ್ತಾಯಪೂರ್ವಕವಾಗಿ. ಹಾಗೆ ಫೀಲಿಂಗ್ ಹೈಲಿ ಡಿಪ್ರೆಸ್ಡ್, ನೋ. ಬ್ರಿಂಗಿಂಗ್ ಔಟ್ ಎಮೋಷ್ನಲ್ ರೆಪ್ರೆಷನ್, ಪರ್ಫೆಕ್ಟ್, ಕರೆಕ್ಟ್ ಇದೆ. ಇನ್ಕ್ರೀಸಿಂಗ್ ದ ಎಬಿಲಿಟಿ ಟು ಟಾಲರೇಟ್ ಎಮೋಷ್ನಲ್ ರೆಪ್ರೆಷನ್ ಅಂದರೆ ನಮಗೆ ನಾವೇ ಇನ್ಕ್ರೀಸಿಂಗ್ ಮಾಡ್ಕೊಳ್ಳೋದಾ? ಆಪ್ಷನ್ 3 ಈಸ್ ದ ಪರ್ಫೆಕ್ಟ್ ಆನ್ಸರ್. Presence of identical elements between already learned skills and new skills. ಏನೋ ಐಡೆಂಟಿಕಲ್ ಎಲಿಮೆಂಟ್ ಇಲ್ಲ, ಸೊ ಈಗ ಅದು 0 ಟ್ರಾನ್ಸ್ಫರನ್ನೇ. ಈ ಟೀಚರ್ ನಾರ್ಮಲಿ ಅಸೈನ್ಸ್ ಡಿಫ್ರೆನ್ಸ್ ಟಾಸ್ಕ್ ಟು ಡಿಫ್ರೆಂಟ್, ಈಗ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಟು ದ ಸ್ಟೂಡೆಂಟ್ಸ್, ನಾಟ್ ಅ ಡಿಫ್ರೆಂಟ್ ಅನ್ನೋ ವರ್ಡ್ ಯೂಸ್ ಮಾಡಿಲ್ಲ. ಓಕೆ, ಸ್ಟೂಡೆಂಟ್ಸ್ ಯಾಕೆ ಏನನ್ನು ಅವರು ಬಿಲೀವ್ ಮಾಡ್ತಾರೆ? ನಾಟ್ ಲೈಕ್ ಟು ಅಸೈನಿಂಗ್ ಸೇಮ್ ವರ್ಕ್ ಟು ಆಲ್ ಸ್ಟೂಡೆಂಟ್ಸ್ ಒಪ್ಪಲ್ಲ, ಅದಕ್ಕೋಸ್ಕರ ಅಂತನ. ಕಾಂಪಿಟೇಷನ್ ಕ್ರಿಯೇಟ್ ಆಗುತ್ತೆ ಅಂತನ, ಇಂಡಿವಿಜುವಲ್ ಡಿಫ್ರೆನ್ಸ್ ಇರುತ್ತೆ ಅಂತನ, ಸ್ಟೂಡೆಂಟ್ಸ್ ವಿಲ್ ನಾಟ್ ಏಬಲ್ ಟು ಕಾಪಿ ಈಚ್ ಅದರ್ಸ್ ವರ್ಕ್ ಅಂತನ. ಟೀಚರ್ ಆ್ಯಕ್ಚುಲಿ ನನಗೆ ಇತ್ತೀಚಿನ ದಿನದಲ್ಲಿ ತುಂಬ ಫೀಲ್ ಆಗೋದು ದಿಸ್ ಆಪ್ಷನ್ ಈಸ್ ಮೋರ್ ಪರ್ಫೆಕ್ಟ್ ಅಂತ ಹೇಳಿ.
ಆದರೆ ಆನ್ಸರ್ ಕೀ ಆ್ಯಂಡ್ ವೇ ಆಫ್ ಥಿಂಕಿಂಗ್ ಬೈ ದ ಇವ್ಯಾಲ್ಯುಯೇಟರ್ ಆರ್ ಪೇಪರ್ ಕನ್ಸ್ಟ್ರಕ್ಟರ್ ಅವ್ರಿಗೇನೇನಾಗಿರುತ್ತೆ ಅಂದರೆ, ಮಕ್ಕಳಿಗೆ ಸೇಮ್ ವರ್ಕ್ ಕೊಟ್ಟರೆ ಅವರು ಕಾಪಿ ಮಾಡ್ತಾರೆ. ಸ್ಟೂಡೆಂಟ್ಸ್ ವಿಲ್ ನಾಟ್ ಬಿ ಏಬಲ್ ಟು ಕಾಪಿ ಈಚ್ ಅದರ್ಸ್ ವರ್ಕ್. ಹಾಗಾಗಿ ಡಿಫ್ರೆಂಟ್ ಟಾಸ್ಕ್ಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಬಟ್ ನೀವು ಮುಂದಿನ ದಿನಗಳಲ್ಲಿ ಈ ಥರದ ಪ್ರಶ್ನೆ ಕೇಳಿದರೆ ಗೋ ವಿತ್ ಇಂಡಿವಿಜುವಲ್ ಡಿಫ್ರೆನ್ಸ್. ಓಕೆ, ಡ್ಯಾಶ್ ಆರ್ ಇನ್ವಾಲ್ವ್ಡ್ ಇನ್ ಥಿಂಕಿಂಗ್ ಅನ್ನೋ ಒಂದು ಪ್ರೋಸೆಸ್ಸಲ್ಲಿ. ಈಗ ನೀವು ಜಸ್ಟ್ ಥಿಂಕ್ ಮಾಡಿ, ಏನಾದರೂ ಒಂದು CET ನಾನು ಪಾಸ್ ಆಗುತ್ತಾ ಆಗಲ್ವಾ, ಜಸ್ಟ್ ಥಿಂಕ್ ಮಾಡ್ತಾ ಹೋಗ್ರಿ. ಇಲ್ಲಿ ನೀವು ಏನೇನನ್ನು ಥಿಂಕ್ ಮಾಡ್ತಾ ಹೋಗ್ತೀರಾ, ಅದರಲ್ಲಿ ನಿಮ್ಮ ಮೈಂಡಲ್ಲಿ ಏನೇನು ಬಂದು ಹೋಗುತ್ತೆ, ಈ ಫ್ಯಾಕ್ಟರ್ಸ್ಗಳನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ, ಟ್ರೈ ಮಾಡಿ. ಓಕೆ, ಆ್ಯಂಡ್ ದ ಆನ್ಸರ್ ಈಸ್ ಇಮ್ಯಾಜಿನೇಷನ್. ಫಸ್ಟ್ಲಿ ಇಮ್ಯಾಜಿನೇಷನ್ ಜೊತೆಗೆ ಲ್ಯಾಂಗ್ವೇಜ್ ಕನೆಕ್ಟ್ ಇರುತ್ತೆ. ಬಿಕಾಸ್ ಫಾರ್ ದ ಇಮ್ಯಾಜಿನೇಷನ್ ಲ್ಯಾಂಗ್ವೇಜ್ ಈಸ್ ಮಸ್ಟ್, ಜೊತೆಗೆ ವಿತ್ ಅ ಕಾನ್ಸೆಪ್ಟ್ ಇರುತ್ತೆ, ಹಾಗೆ ಪ್ರಪೋಸಿಷನ್ ಸಹಿತ ಇರುತ್ತೆ. ಎಸ್, ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ನೋಡಿರಿ, CCE ಬಗ್ಗೆ ಸೆಕೆಂಡ್ ಕ್ವಶನ್. ಆ್ಯಕ್ಚುಲಿ ಇಟ್ ಈಸ್ ಸ್ಟೂಡೆಂಟ್ ಸೆಂಟರ್ಡ್ ಅಲ್ವಾ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಲೀಸ್ಟ್ ಇಂಪಾರ್ಟೆಂಟ್, ತುಂಬ ಕಡಿಮೆ ಇಂಪಾರ್ಟೆಂಟ್. ಲೆಸ್ಸರ್ ಸ್ಟ್ರೆಸ್ ಆನ್ ಕಾಂಪಿಟೇಷನ್ ಆ್ಯಂಡ್ ಗ್ರೇಡ್ಸ್ ಇದೆ. ಓಕೆ ಲೀಸ್ಟ್. ಮೋರ್ ಕೋಆಪರೇಟಿವ್ ಕೊಲಾಬರೇಟಿವ್ ಆ್ಯಕ್ಟಿವಿಟಿ, more choice for students, more effort by the teacher to. Okay, this is the perfect answer. ನಾವು ಮತ್ತೆ ಮುಂದೆ ಓದುವಂಥ ನೆಸೆಸಿಟಿ. ಓಕೆ ಅಲ್ಲ. ಮೋರ್ ಎಫರ್ಟ್ ಬೈ ದ ಟೀಚರ್ಸ್ ಟು ಕವರ್ ಕೋರ್ಸ್. ದಿಸ್ ಇಸ್ ನಾಟ್ ಫೋಕಸ್ಡ್. ಅಂದರೆ ಇದನ್ನು ನಾವು ಹೆಚ್ಚು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಲೀಸ್ಟ್ ಇಂಪಾರ್ಟೆಂಟ್, ಕವರ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಲ್ವಾ. ಸೊ ಇಟ್ ಈಸ್ ಲೀಸ್ಟ್ ಇಂಪಾರ್ಟೆಂಟ್. ಲೆಸ್ಸರ್ ಸ್ಟ್ರೆಸ್, ಹೌದಲ್ವಾ. ಕಾಂಪಿಟೇಷನಿಗೆ ಸ್ಟ್ರೆಸ್ಸನ್ನು ಕೊಡೋದಕ್ಕಿಂತ ಅದನ್ನು ಸಪೋರ್ಟ್ ಮಾಡಬೇಕು. ಕಾಂಪಿಟೇಷನ್ ಮಾಡಬಾರ್ದು ಅಂತಲ್ಲ, ಅದು ಗ್ರೇಡ್ಗೋಸ್ಕರನೋ ಅಥವಾ ಯಾವುದೋ ಒಂದು ಪ್ಲೇಸ್ ಕೊಡೋದಕ್ಕೋಸ್ಕರ ಅಂತಲ್ಲ. ಜಸ್ಟು ಅವರಿಗೆ ಒಂದು ಆ್ಯಟಿಟ್ಯೂಡ್ ಬರಬೇಕು, ಹೇಗೆ ಕಾಂಪಿಟೇಷನ್ ಇರುತ್ತೆ ಅದರಲ್ಲಿ ನಾನು ವಿನ್ ಆಗಬೇಕು, ಆ ಒಂದು ಆ್ಯಟಿಟ್ಯೂಡ್ಗೋಸ್ಕರ ಅಷ್ಟೇ. ಇಟ್ ಮಸ್ಟ್ ಬಿ ಹೆಲ್ದಿ, ಆ ಥರ. ಸೊ ಇಲ್ಲಿವರೆಗೂ ನೀವು ನೋಡಿದ್ದು 2012 ಮೇ CDP ಪಾರ್ಟನ್ನು, CTETದು. ಐ ಹೋಪ್ ಎಲ್ಲನೂ ನಿಮ್ಗೆ ಹೆಲ್ಪ್ ಆಗಿದೆ ಅಂಥೇಳಿ. ನಿಮಗೇನಾದರೂ ಡೌಟ್ಸ್ ಅರೈಸ್ ಆಗಿತ್ತು ಅಂತಂದರೆ ಯು ಕ್ಯಾನ್ ಚಾಟ್ ವಿತ್ ಮೀ ಇನ್ SMS ಟ್ಯುಟೋರಿಯಲ್ಸ್ ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ನನಗೆ ಕೇಳ್ಕೋಬಹುದು. ಹಾಗೆ ಈ ಕೂಡಲೇ ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಹ್ಯಾವ್ ಎ ಗುಡ್ ಡೇ.